ಸಿಕ್ಕಾಪಟ್ಟೆ ವೈರಲ್ ಆಗ್ತಿರೋ ಈ ಫಿಶ್ ಮಸಾಲ ಫ್ರೈ ಹೇಗಿದೆ ನೋಡೋಣ ಅಂತ ನಾನು ಟ್ರೈ ಮಾಡಿದೆ. ನಿಜವಾಗ್ಲೂ ಸೂಪರ್ ಆಗಿದೆ ಇದು. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಬೇಕು. ನಮಸ್ಕಾರ ಎಲ್ರಿಗೂ. ಜಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ. ಬಹಳ ಈಸಿಯಾಗಿ ಮಾಡ್ಕೊಳ್ಳುವಂಥ ಈ ಫಿಶ್ ಮಸಾಲ ಫ್ರೈ ಹೇಗೆ ಮಾಡೋದು ನೋಡೋಣ. ಮೊದಲು ಸ್ಟೋವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ 3ರಿಂದ 4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಅದಾದಮೇಲೆ 2 ಚಿಟಿಕೆಯಷ್ಟು ಅರಿಶಿನ ಪುಡಿ, ಹಾಗೆಯೇ 1.5 ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಉಪ್ಪು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಫ್ಲೇಮನ್ನು ತುಂಬ ಕಡಿಮೆ ಇಟ್ಕೊಳ್ಬೇಕು, ಯಾಕೆಂದರೆ ಈ ಎಲ್ಲ ಮಸಾಲೆ ಪೌಡರ್ಗಳು ಸೀದ್ ಹೋಗಬಾರ್ದು. ಹಾಗಾಗಿ ಇಲ್ಲಿ ನಾವು ಯಾವುದೇ ಅಡುಗೆ ಎಣ್ಣೆ ಯೂಸ್ ಮಾಡಬಹುದು, ಆದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದರೆ ಈ ಫ್ರೈ ತುಂಬ ಚೆನ್ನಾಗಿರ್ತದೆ. ಹಾಗಾಗಿ ಕೊಬ್ಬರಿ ಎಣ್ಣೆ ಇದ್ದರೆ ಯೂಸ್ ಮಾಡಿ. ಇದಾದಮೇಲೆ ಇದೆಲ್ಲ ಮಿಕ್ಸ್ ಮಾಡಿ ಎಣ್ಣೆ ಬಿಸಿ ಆದಮೇಲೆ ನಾವು ಒಂದು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಈ ರೀತಿ ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಳ್ಬೇಕು. ಆಮೇಲೆ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿದ್ದೀನಿ ನಾನಿಲ್ಲಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಕೂಡ ಸೇರಿಸ್ಕೋಬಹುದು, ಅಥವಾ ಈ ರೀತಿ ಪೇಸ್ಟ್ ರೆಡಿ ಇದ್ದರೆ ಅದನ್ನೇ ಹಾಕ್ಕೊಳ್ಬೋದು. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ 1.5 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ. ನಮ್ಮ ಖಾರಕ್ಕೆ ಅನುಗುಣವಾಗಿ ಇದನ್ನು ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬಹುದು, ಅಥವಾ ಸ್ವಲ್ಪ ಪೆಪ್ಪರ್ ಪೌಡರನ್ನು ಕೂಡ ಸೇರಿಸ್ಕೋಬಹುದು. ಈರುಳ್ಳಿ ಸಾಫ್ಟ್ ಆದಮೇಲೆ ನೋಡಿ, ನಾನು 1 ಕಪ್ಪಲ್ಲಿ, ಚಿಕ್ಕ ಕಪ್ಪಲ್ಲಿ 1 ಕಪ್ಪು ಹುಣಸೆ ರಸ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇಲ್ಲಿ ಹುಣಸೆ ಹಣ್ಣಿನ ಬದಲಾಗಿ ವಿನೆಗರ್ ಅಥವಾ ನಿಂಬೆ ರಸ ಕೂಡ ಸೇರಿಸಬಹುದು. ಹೀಗೆ ಫ್ರೈ ಮಾಡ್ಕೊಳ್ಳುವಾಗಲೇ ನಾವು ಉಪ್ಪು ಹುಳಿ ಖಾರನ ಒಂದ್ಸಲ ಚೆಕ್ ಮಾಡ್ಕೋಬೇಕು. ನಾವು ಮೀನು ಸೇರಿಸಿದ ಮೇಲೆ ಮತ್ತೆ ಅದನ್ನೆಲ್ಲ ಹಾಕೋದು ಕಷ್ಟ. ಹಾಗಾಗಿ ಈ ಹಂತದಲ್ಲೇ ನಾವು ಉಪ್ಪು ಹುಳಿ ಖಾರ ಸರಿ ಇದೆಯಾ ಅಂತ ನೋಡ್ಕೋಬೇಕು. ಕಡಿಮೆ ಆದರೆ ಸೇರಿಸ್ಕೋಬೇಕು. ಮಸಾಲ ಇಷ್ಟು ಫ್ರೈ ಆದಮೇಲೆ ನಾವಿದಕ್ಕೆ ಕ್ಲೀನ್ ಮಾಡಿರೋ ಮೀನನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಬಂಗಡೆ ಮೀನು ತೊಗೊಂಡಿದ್ದೀನಿ. ಇದಕ್ಕೆ ಬಂಗಡೆ ಮೀನೇ ಅಂತ ಅಲ್ಲ, ಬೂತಾಯಿ ಅಥವಾ ಬೇರೆ ಯಾವುದೇ ಮೀನಲ್ಲಿ ಕೂಡ ಈ ಮಸಾಲ ಫ್ರೈನ ಮಾಡ್ಕೊಳ್ಬಹುದು. ಈಗ ನಾನಿಲ್ಲಿ 4 ಮೀನು ತೊಗೊಂಡಿದ್ದೀನಿ. ಇದನ್ನು ನಿಧಾನವಾಗಿ ನಾವು ಈ ಮಸಾಲೆ ಮೇಲೆ ಇಟ್ಟು ಇಲ್ಲಿ ಸೈಡಿಗಿರೋ ಮಸಾಲೆ ಎಲ್ಲ ಇದೆಯಲ್ಲ, ಅದನ್ನು 1 ಸ್ಪೂನ್ ಸಹಾಯದಿಂದ ಮೀನಿನ ಮೇಲ್ಗಡೆ ಎಲ್ಲ ಹಾಕ್ಕೊಳ್ಬೇಕು. ಮೀನಿಗೆ ಈ ರೀತಿ ಮೇಲ್ಗಡೆ ಕಟ್ಸ್ ಹಾಕಿ ನಾವು ಈ ಮಸಾಲೆನ ಮೇಲ್ಗಡೆ ಹಚ್ಚೋದ್ರಿಂದ ಒಂದು ಸೈಡ್ ಬೇಯೋವಾಗ ಇನ್ನೊಂದು ಕಡೆ ಈ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ತದೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ಬೇಕು. ಇದಾದಮೇಲೆ ಒಂದು ಸೈಡ್ ಬೆಂದಿರ್ತದಿದು, ಇದನ್ನು ನಾವು ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡೋಕ್ಕಿಂತ ಮೊದಲು ಇದರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕಿಲ್ಲಿ. ಇದು ಆಪ್ಷನಲ್, ಇದ್ರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಪರವಾಗಿಲ್ಲ. ನನಗೆ ಎಲ್ಲ ಮೀನನ್ನು ಒಂದ್ಸಲ ತಿರುಗಿಸಿ ಹಾಕ್ತಾ ಇದ್ದೀನಿ. ನಾವು ಪ್ರತಿ ಸಲ ಮೀನನ್ನು ತಿರುಗಿಸಿ ಹಾಕ್ಕೊಂಡಾಗ ಈ ಎಕ್ಸ್ಟ್ರಾ ಮಸಾಲೆನ ಮೀನಿನ ಮೇಲ್ಗಡೆ ಹಾಕಬೇಕು. ಹಾಗೆ ಹಾಕಿದಾಗ ಮಸಾಲೆ ಡ್ರೈ ಆಗ್ತದೆ, ಜೊತೆಗೆ ಮೀನು ಕೂಡ ತುಂಬ ಚೆನ್ನಾಗಿ ಬೇಯ್ತದೆ. ಹಾಗಾಗಿ ಪ್ರತಿ ಸಲ ನಾವು ಈ ಎಕ್ಸ್ಟ್ರಾ ಮಸಾಲೆನ ಮೀನಿನ ಮೇಲ್ಗಡೆ ಹಾಕ್ತಾ ಇರಬೇಕು. ಕೊನೆ ಸಲ ನಾವು ಈ ಥರ ಟರ್ನ್ ಮಾಡುವಾಗ ನೋಡಿ, ಕೆಳಗಡೆ ಸ್ವಲ್ಪ ಸುಟ್ಟ ಹಾಗೆ ಬೇಯಬೇಕು, ಅಂದರೆ ತುಂಬ ರೋಸ್ಟ್ ಆಗಿರಬೇಕು. ಹೀಗಾದರೆ ಮೀನು ಚೆನ್ನಾಗಿ ಬೆಂದಿದೆ ಅಂತ. ನಮಗೆ ಸ್ವಲ್ಪ ಗ್ರೇವಿ ಬೇಕು ಅಂತ ಹೇಳಿದ್ರೆ ಮಸಾಲೆ ಮಾಡುವಾಗಲೇ ಎಕ್ಸ್ಟ್ರಾ ಮಾಡ್ಕೊಳ್ಬೇಕು, ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕು. ಬೇಡ ಅಂತ ಹೇಳಿದ್ರೆ ಇಷ್ಟು ಮಾಡಿದ್ರೆ ಸಾಕಾಗ್ತದೆ. ನಾನಿಲ್ಲಿ ಸ್ಟವ್ ಆಫ್ ಮಾಡಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕಿದ್ದೀನಿ. ಇಷ್ಟಾದರೆ ತುಂಬ ರುಚಿಯಾಗಿರೋ ಫಿಶ್ ಮಸಾಲ ಫ್ರೈ ರೆಡಿ ಆಯಿತು. ಇದನ್ನು ಟೇಸ್ಟ್ ಮಾಡಿದಾಗಲೇ ಗೊತ್ತಾಗೋದು ಯಾಕಿಷ್ಟು ವೈರಲ್ ಆಯಿತು ಅಂತ. ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ಇದೊಂದು ಮಸಾಲ ಫ್ರೈ ಇದ್ದರೆ ಸಾಕು, ಬೇರೆ ಸಾರೇ ಬೇಡ ಅಂತ ಅನಿಸುತ್ತೆ. ಅಥವಾ ನಾವೇನಾದರೂ ಸಿಂಪಲ್ಲಾಗಿ ಸಾರು ಮಾಡಿಕೊಂಡಾಗ ಈ ರೀತಿ ಮಸಾಲ ಫ್ರೈ ಮಾಡಿಕೊಂಡ್ರೆ ಊಟ ತುಂಬಾ ಚೆನ್ನಾಗಿರ್ತದೆ. ಫಿಶ್ ರೆಸಿಪಿಗಳನ್ನು ಇಷ್ಟಪಡೋರು ಈ ಫಿಶ್ ಮಸಾಲ ಫ್ರೈನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದಷ್ಟು ಹೊಸ ಹೊಸ ವಿಷಯಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.